ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮೇಘಾತ್ರೇಯ. ಇವತ್ತು ನಾನು ದೊಡ್ಡ ಸಾಧನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳಲ್ಲ. ಇದು ನನಗೆ ತುಂಬ ಇಷ್ಟವಾಗಿರುವಂಥ ಕೆಲಸ, ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಕೊಡೋ ಅಂಥ ಕೆಲಸ. ನಾನು ನನ್ನ ಅವಶ್ಯಕತೆಗೆ ಬೇಕಾಗಿರೋದನ್ನು ನನ್ನ ಕೈಯಿಂದ ಮಾಡ್ಕೋಬೇಕು ಅಂತ ನನಗೊಂದು ಆಸೆ ಯಾವಾಗಲೂ. ಏನಂದರೆ, ಫಸ್ಟ್ ಆಫ್ ಆಲ್ ನಾನಿರೋ ಜಾಗದಲ್ಲಿ ಕಬೋರ್ಡ್ ಎಲ್ಲ ಇಲ್ಲ. ಹಾಗಾಗಿ ನಂಗೆ ಬಟ್ಟೆಗಳು ತುಂಬ ಜಾಸ್ತಿ ಇರೋದ್ರಿಂದ ನಂಗೆ ಇಟ್ಕೊಳ್ಳೋಕೆ ಪ್ರಾಬ್ಲಮ್ಮೇ ಯಾವಾಗಲೂ. ಹಾಗಾಗಿ ಏನಾದ್ರು ಒಂದು ಹೊಸದಾಗಿ ಮಾರೋಣ ಚೆನ್ನಾಗಿ ಅಂತ ನಂಗೊಂದು ಪ್ಲ್ಯಾನ್ ಇತ್ತು. ನನಗೆ ಯೂಶ್ವಲಿ ಫರ್ನಿಚರ್ಸ್ ಅಂದರೆ ತುಂಬ ಹೆವಿ ಇರಬಾರ್ದು, ಅದು ಆ್ಯಂಡ್ ತುಂಬ ಸ್ಟೈಲಿಶ್ ಆಗಿರಬೇಕು, ತುಂಬ ಸಿಂಪಲ್ ಆಗಿರಬೇಕು. ಒಂಥರ ಸಿಂಪಲ್ಲಾಗೇ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಕನ್ವೀನಿಯೆಂಟ್ ಆಗಿರಬೇಕು. ಈವನ್ ಶಿಫ್ಟ್ ಮಾಡೋದಕ್ಕೂ ಪ್ರಾಬ್ಲಮ್ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ಯೂಸ್ ಮಾಡೋದಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಇನ್ ಕೇಸ್ ಜಾಗ ಆಗಿಲ್ಲ ಅಂದರೆ ಆ ಕಡೆ ಈ ಕಡೆ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರನೂ ಇರಬೇಕು. ಆ ಥರ ಜಸ್ಟ್ ಲೈಕ್ ಪೋರ್ಟಬಲ್ ಥರ. ಆಯಿತಾ, ನಂಗೆ ಆ ಥರ ಪ್ಲ್ಯಾನ್ ಇದ್ದಿದ್ದರಿಂದ ನನಗೆ ಒಂದು ಸ್ಕೆಚ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನನಗೆ ಬಟ್ಟೆಗಳನ್ನ ಹ್ಯಾಂಗರ್ ಯೂಸ್ ಮಾಡಿ ನೇತು ಹಾಕಬೇಕು, ನೀಟಾಗಿ ಎಲ್ಲಾದರೂ ಡಿಸ್ಪ್ಲೇ ಸಿಗಬೇಕು. ನನಗೆ ಯಾವ್ಯಾವ ಬಟ್ಟೆಗಳಿದೆ, ಇವತ್ತು ಯಾವ್ದು ಹಾಕೋಬೋದು ಅಂತ ಸುಮ್ಮನೆ ಹಿಂಗೆ ನೋಡಿದ್ರೆ ಗೊತ್ತಾಗ್ಬಿಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಮಡ್ಚಿಡೋ ಅಂಥ ಕೆಲಸ ಜಾಸ್ತಿ ಇರಬಾರ್ದು ಅಂತ ಒಂದು ಯೋಚನೆ ಮಾಡಿದೆ. ಸೊ ಅದಕ್ಕೊಂದು ಡಿಸೈನ್ ರೆಡಿ ಮಾಡ್ಕೊಂಡಿದ್ದೆ. ಆದರೆ ಅದಕ್ಕೆ ನನಗೆ ಮರದ ಪೀಸ್ ಬೇಕಾಗಿತ್ತು ಅಥವಾ ಕಬ್ಬಿಣದ ಪೀಸ್ ಬೇಕಾಗಿತ್ತು. ಬಟ್ ಕಬ್ಬಣ ಟ್ರೈ ಮಾಡಿದ್ದು ನಂಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಒಂದು 22 ಅಡಿ ಲೆಂತ್ ಇರೋ ಕಬ್ಬಿಣದಕ್ಕೆ ಆಲ್ಮೋಸ್ಟು 2,500-3 ಸಾವಿರಕ್ಕಿಂತ ಜಾಸ್ತಿನೇ ಹೇಳಿದ್ರು. ಅದು ಕೆ ಜಿ ಲೆಕ್ಕದ ಮೇಲೆ ಕೊಡೋದಂತೆ ಅವರು. ಆ 22 ಅಡಿ ಲೆಂತು ಎಷ್ಟು ಕೆ ಜಿ ಬರುತ್ತೆ ಅಷ್ಟಕ್ಕಿಷ್ಟು ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕೊಡ್ತಾರೆ. ಅದು ನಂಗೆ ತುಂಬ ಕಾಸ್ಟ್ಲಿ ಫೀಲ್ ಆಯಿತು. ಅದೇ ದುಡ್ಡಿಗೆ ನಾನು ಆರಾಮಾಗಿ ಕಬೋರ್ಡೇ ತೊಗೋಬೋದು ಅಂತ ಅನಿಸ್ತು. ಹಾಗಾಗಿ ಬೇಡ, ಕಬೋರ್ಡಲ್ಲಾದ್ರೆ ಮತ್ತೆ ಶಿಫ್ಟ್ ಮಾಡೋಕ್ಕೂ ಕಷ್ಟ ಆ್ಯಂಡ್ ಹೆವಿ ಇರುತ್ತೆ. ಜೊತೆಗೆ ಅಗೇನ್ ಮಡಚೆ ಇಡಬೇಕು ಬಟ್ಟೆಗಳನ್ನ. ಆ್ಯಂಡ್ ಐರನ್ ಮಾಡಿ ಇಟ್ಟಿದ್ರೂ ಅದು ವರ್ಕ್ ಆಗೋಲ್ಲ, ಮತ್ತು ವಾಪಸ್ ಮಡಿಕೆ ಎಲ್ಲ ಬಂದುಬಿಡುತ್ತೆ. ಸೊ ಅರ್ಜೆಂಟಿಗೆ ಹಾಕೊಂಡು ಹೋಗೋಕ್ಕಾಗಲ್ಲ. ಅದನ್ನು ಯೋಚನೆ ಮಾಡಿ ನಾನು ಏನು ಮಾಡಿದೆ ಅಂದರೆ, ಒಂದು ಡಯಾಗ್ರಾಮ್ ರೆಡಿ ಮಾಡಿಕೊಂಡೆ. ಆ ಡಯಾಗ್ರಾಮ್ ಪ್ರಕಾರ ನನಗೆ ಮರದ ಪೀಸ್ ಬೇಕಿತ್ತು, 3 ದೊಡ್ಡದು 3 ಪೀಸ್ ಬೇಕಿತ್ತು. ಆ್ಯಂಡ್ ಚಿಕ್ಕದಾಗಿ ಕೆಳಗಡೆ ಬೇಸ್ ಕೊಡ್ತೀವಲ್ವಾ, ಆ ಬೇಸ್ಗೆ 2 ಪೀಸ್ ಬೇಕಾಗಿತ್ತು, ಪ್ರಾಪರ್ ಆಗಿರೋ ಅಂಥದ್ದು. ಅಂದರೆ ಸ್ವಲ್ಪ ಅಗಲ ಇರಬೇಕು, ಸ್ವಲ್ಪ ಭಾರನೂ ಇರಬೇಕು. ಮೇಲ್ಗಡೆ ಇರೋವಂಥ ಪೀಸ್ಗಳ ಭಾರನೂ ತಡಿಬೇಕು, ಜೊತೆಗೆ ಬಟ್ಟೆ ಭಾರನೂ ತಡಿಬೇಕು. ಅಂದರೆ ಆ ಕಡೆಗೂ ಈ ಕಡೆಗೂ ಬೀಳಬಾರ್ದು, ಈ ಥರ. ಸೊ ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅಂತ. ದಿಸ್ ವಾಸ್ ಮೈ ಫಸ್ಟ್ ಪ್ಲ್ಯಾನ್. ನಾನು ಟ್ರೈ ಮಾಡಿದೆ ಆಲ್ಮೋಸ್ಟ್ 2.25 ತಿಂಗಳು ವೆಯ್ಟ್ ಮಾಡಿದೆ. ನನಗೆಲ್ಲೂ ಪ್ರಾಪರ್ ಆಗೋ ಥರ ಸಿಕ್ಕಲಿಲ್ಲ. ಆವಾಗ ಅನಿಸ್ತಾಯಿತ್ತು, ಅಯ್ಯೋ ಬೆಂಗಳೂರಿಗಿಂತ ಊರಲ್ಲೇ ಎಷ್ಟೋ ಚೆನ್ನಾಗಿ ಸಿಗುತ್ತಲ್ಲ ಗುರು, ಯಾರಾದರೂ ಪರಿಚಯ ಇರೋರ್ಗೆ ಹೋಗಿ ಕೇಳಿದ್ರು ಕೊಡ್ತಾರೆ, ಅಥವಾ ಮನೆ ಹತ್ರನೇ ಸುಮಾರು ಇರುತ್ತೆ. ಈಗ ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ತರಿಸಿದ್ದು ಅದೆಲ್ಲ ಎಷ್ಟೊಂದು ಇರುತ್ತೆ, ಏನೋ ಒಂದು ಮಾಡ್ಬೋದಲ್ಲ ಅಂತ ಅದೊಂದು ತಲೆಯಲ್ಲಿ ಅನಿಸ್ತಾ ಇತ್ತು. ಬೆಂಗಳೂರಲ್ಲಿದ್ದರೂ ನಂಗೆ ಒಂದು 2-3 ಮರದ ಪೀಸ್ ಸಿಗ್ತಿಲ್ವಲ್ಲ, ವೇಸ್ಟ್ ಅಂತ. ಇಲ್ಲಿ ಎಷ್ಟೊಂದು ವೇಸ್ಟ್ ಅಂತ ಬಿಸಾಕ್ತಾರಲ್ಲ ಅಂತ ಒಂಚೂರು ಬೇಜಾರಾಗ್ತಿತ್ತು. ಆದರೆ ಫೈನಲಿ ಇಲ್ಲೇ ಒಬ್ಬರು ಪರಿಚಯ ಇರೋ ಅಂಥ ಕಾರ್ಪೆಂಟ್ರ್ ಅಂಗಡಿ ಇತ್ತು. ಅಲ್ಲಿ 2 ತಿಂಗಳಿಂದ ಕೇಳ್ತಾನೆ ಇದ್ದೆ. ಆದರೆ ಆ ಅಂಕಲ್ ತುಂಬ ಬ್ಯುಸಿ ಇದ್ದರು, ಜೊತೆಗೆ ನನಗೆ ಬೇಕಾಗಿರೋ ಥರ ಪೀಸು ಆ ಟೈಮಲ್ಲಿ ಇರಲಿಲ್ಲ. ಫೈನಲಿ 2 ಪೀಸ್ ಕೊಟ್ಟರು. ಈಗ ನನ್ನ ಕೈಲಿದೆಯಲ್ಲ ಲೆಂತ್, ಅದೇ ಥರದ್ದು ದೊಡ್ಡದು 2 ಪೀಸ್ ಕೊಟ್ಟರು. ಸರಿ, 2 ಪೀಸ್ ತಾನೇ ಏನು ಮಾಡೋದು, ಇನ್ನೊಂದು ಪೀಸ್ ನನ್ನ ಹತ್ರನೇ ಇತ್ತು ಆ್ಯಕ್ಚುಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಹೆಂಗೋ ಮಾಡಿದೆ, ಬೇಸಿಕ್ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿದೆ. ಬಟ್ ಇಲ್ಲಿ ಅದನ್ನು ಆಮೇಲೆ ಕೆಳಗಡೆ ಬೇಸ್ ಬೇಕಲ್ಲ ಆ್ಯಕ್ಚುಲಿ, ಆ ಬೇಸ್ದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನು ಹೆಂಗೋ ಫೈನಲಿ ರಿಸಾಲ್ವ್ ಮಾಡ್ಕೊಂಡಿದ್ದಾಯಿತು. ಹೆಂಗೆ ಅಂದರೆ, ನಾನು ರೀಸೆಂಟಾಗಿ ಒಂದು ಆ್ಯಂಕರಿಂಗ್ ಹೋಗಿದ್ದೆ. ಅಲ್ಲಿ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಪ್ರೋಗ್ರಾಮ್ದು ದೊಡ್ಡ ಬ್ಯಾನರ್ ಇತ್ತು, ಆಯಿತಾ. ಆ ಬ್ಯಾನರ್ಸ್ನ ರಿಮೂವ್ ಮಾಡ್ತಾಯಿದ್ರು ಅವರು, ಅಲ್ಲಿ ಸ್ಟೇಡಿಯಂ ಅವರು. ಆ ರಿಮೂವ್ ಮಾಡಬೇಕಾದ್ರೆ ಅಣ್ಣ ಇದ್ದವರು, ಒಬ್ಬರು ಬಿಜಾಪುರದವರು ಅಣ್ಣ, ಅವರು ಅಲ್ಲಿ ಕೆಲಸ ಮಾಡೋದಂತೆ. ಸೊ ಹೇಳಿದ್ರು, ನನಗೆ ಬ್ಯಾನರ್ ಪೀಸ್ ಬೇಕು ಅಣ್ಣ, ಅದು ನಂಗೆ ಸ್ವಲ್ಪ ಈ ಮಳೆ ನೀರು ಬಂದಾಗೆಲ್ಲ ಬೇಕಾಗತ್ತೆ, ಕಿಟಕಿಗೆ ಏನಕ್ಕಾದ್ರೂ ಮುಚ್ಚಕ್ಕೆ ಕೊಡಿ ಅಂತ ಕೇಳಿದೆ. ಸೊ ಕೊಟ್ಟರು. ಕೊಟ್ಟಾದ್ಮೇಲೆ ಆ ಮರದ ಪೀಸ್ನೆಲ್ಲ ಅವರು ಡಿವೈಡ್ ಮಾಡಿ ಎತ್ತಿ ಒಂದು ಕಡೆಗೆ ಹಾಕ್ತಾಯಿದ್ರು. ನಾನು ಅಂದೆ, ಇದನ್ನು ಏನು ಮಾಡ್ತೀರಾ ನೀವು, ಮತ್ತೆ ಬೇರೆ ಬ್ಯಾನರ್ಗೆ ಯೂಸ್ ಮಾಡ್ತೀರಾ ಅಂತ ಆ ಥರ ಕೇಳಿದೆ, ಒಂದು ಜಸ್ಟ್ ಕ್ಯೂರಿಯಾಸಿಟಿಯಿಂದ. ಆ ಅಣ್ಣ ಹೇಳಿದ್ರು, ಇಲ್ಲ ಇದನ್ನೇನು ಯೂಸ್ ಮಾಡಲ್ಲಪ್ಪ, ಬಿಸಾಕ್ಬಿಡ್ತೀವಿ ಇದನ್ನ ಅಂತ ಅಂದರು.
ಅಣ್ಣ ನಿಜವಾಗ್ಲೂ ಬಿಸಾಕ್ತೀರಾ? ನಂಗೆ ಫುಲ್ ಆಶ್ಚರ್ಯ. ಯಾಕಂದರೆ ನನಗಿಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು 2 ಮಂತ್ಸಿಂದ ಒಂದು ಚಿಕ್ಕ ಮರದ ಪೀಸ್ ಕೂಡ ತುಂಬ ಯೂಸ್ ಆಗುತ್ತೆ, ನಾವೆಲ್ಲೂ ಕೊಡಲ್ಲ ಅನ್ನೋ ಥರನೇ ಆಗಿತ್ತು. ಬಟ್ ಅವ್ರು ನೋಡಿದ್ರೆ ಅಷ್ಟು ಚೆನ್ನಾಗಿರೋ ಗಟ್ಟಿ ಪೀಸ್ಗಳನ್ನ ಬಿಸಾಕ್ತೀನಿ ಅಂತ ಹೇಳ್ತಿದ್ದಾರೆ. ನಂಗೆ ಆಶ್ಚರ್ಯ ಫುಲ್ಲು. ಅಣ್ಣ ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಂಗೆ ಕೊಡ್ತೀರಾ, ನಾನು ತೊಗೊಂಡೋಗ್ತೀನಿ ಅಂತ ಅಂದೆ. ಅವರು ಅದಕ್ಕೇನಂತೆ ತೊಗೊಳಪ್ಪ ಅಂದ್ಬಿಟ್ಟು ಆಮೇಲೆ ಕೇಳಿದ್ರು ಏನು ಮಾಡೋಕ್ಕೆ ಅಂತ. ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಎಲ್ಲ ಇಟ್ ವಾಸ್ ಗುಡ್. ಅವರು ತುಂಬ ಖುಷಿಪಟ್ಟು ಕೊಟ್ಟರು. ಕೊನೆಗೆ 2 ವೀಲರಲ್ಲಿ ಹೆಂಗೋ 2 ಪೀಸ್ನ ಇಲ್ಲ ಅವತ್ತು ತಂದಿದ್ದು ಫಸ್ಟ್ ಡೇ ತಂದಿದ್ದು 3 ಪೀಸ್ ತೊಗೊಂಡು ಬಂದು ಈಗ ನಮ್ಮ ಮುಂದೆ ಇದೆಯಲ್ಲ ಇದೇ 3 ಪೀಸ್ಗಳನ್ನ ಅಲ್ಲಿಂದ ಎತ್ಕೊಂಬಂದಿದ್ದು. ದೊಡ್ಡ ಲೆಂತ್ ಇದೆಯಲ್ಲ ಅದನ್ನು. ಸೊ ಗಾಡೀಲಿ ನಾನೇ ಮುಂದಕ್ಕೆ ಫುಟ್ ರೆಸ್ಟ್ ಹತ್ರ ಇಟ್ಕೊಂಡು ಅದನ್ನು ಹೆಗ್ಲಿಗೆ ಲೆಫ್ಟ್ ಸೈಡ್ ಹೆಗ್ಲಿಗೆ ಹೊರಗಿಸ್ಕೊಂಡು ಬರ್ತಾ ರೋಡಲ್ಲಂತೂ ಮರಗಳು ಕೊಂಬೆಗೆಲ್ಲ ಸವರ್ತಾ ಇತ್ತು. ನನಗೆ ಭಯ. ಒಂದು ಕಡೆ ಗಾಡಿ ಲೈಟ್ ವೆಯ್ಟ್ ಇದೆ ಡಿಯೋ, ಇನ್ನೊಂದು ಕಡೆ ಇದು 3 ತುಂಬ ವೆಯ್ಟ್ ಇರೋವಂಥ ಮರದ ಪೀಸ್ಗಳು, ಜೊತೆಗೆ ಮರಕ್ಕೆ ಉಜ್ತಾ ಇದೆ, ಹೆವಿ ಟ್ರಾಫಿಕ್ ಬೇರೆ. ಒಂಚೂರು ಹಿಂಗೆ ಆದ್ರೂ ನನ್ನ ಗಾಡಿ ತಟ್ಟಾಡಿದ್ರೆ ಪಕ್ಕದಲ್ಲಿರೋರಿಗೆ ಹೋಗಿ ಗುದ್ದುತ್ತೀನಿ, ಇಲ್ಲ ದಬ್ಬಾಕೊತೀನಿ. 2ರಲ್ಲಿ ಒಂದೇ ಆಗ್ತಾಯಿದ್ದು. ಅದು ಹೆಂಗೆ ಮ್ಯಾನೇಜ್ ಮಾಡ್ಕೊತನೋ ನಂಗೆ ಗೊತ್ತಿಲ್ಲ. ನನ್ನಲ್ಲಿ ಅಷ್ಟು ಧೈರ್ಯ ಅಂತೂ ಇತ್ತು. ನಾನು ರಿಸ್ಕ್ ತೊಗೊಳಕ್ಕೆ ರೆಡಿಯಾಗಿದ್ದೆ ಅವತ್ತು. ಸೊ ತೊಗೊಂಡು ಬಂದೆ ಫೈನಲಿ. ಹೆಂಗೋ ಕಷ್ಟಪಟ್ಟು ಒಂದು 4-4.5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅದು. ಸೊ ಫೈನಲಿ ತೊಗೊಂಡು ಬಂದಿದ್ದಾಯಿತು. 2 ತಿಂಗಳು 2.5 ತಿಂಗಳಿಂದ ಬರೀ 3 ಪೀಸ್ಗೆ ಒದ್ದಾಡ್ತಿದ್ದಿದ್ದು ನನಗೆ ಒಟ್ಟೊಟ್ಟಿಗೆ ಒಂದು 7-8 ಪೀಸ್ ಅನಿಸುತ್ತೆ. ಅಷ್ಟು ಮರ ಸಿಕ್ತು. ಅಂದರೆ ದೇವರಿಗೆ ಅರ್ಥ ಆಯಿತು ಅನಿಸುತ್ತೆ ಇವಳು ಎಷ್ಟು ಸೀರಿಯಸ್ ಆಗಿದ್ದಾಳೆ ಈ ಕೆಲಸದ ಬಗ್ಗೆ ಅಂತ. ಹಾಗಾಗಿ ನಾನು ಏನೂ ತೊಂದರೆ ಕೊಡದೆ ಆರಾಮಾಗಿ ನಂಗೆ ಬೇಕಾಗಿದ್ದನ್ನು ಕೊಟ್ಟ. ಇದ್ರ ಮಧ್ಯ ಇನ್ನೊಂದು ದೊಡ್ಡ ಘಟನೆ ಆಯಿತು. ಅದನ್ನು ನಾನು ಹೇಳಲೇಬೇಕು. ನೀವು ತಮ್ಮನೆಲ್ಲ ನೋಡಿರ್ತೀರ ಆಲ್ರೆಡಿ, ಅದ್ರ ಬಗ್ಗೆನೇ ಮಾತಾಡ್ತೀನಿ. ಎಷ್ಟು ಕೆಟ್ಟ ಸಿಚುವೇಶನ್ ಅಂದರೆ ಅದು ನನಗೆ ಇವಾಗ ನೋಡ್ತಿದ್ರಲ್ಲ ಇದೇ ಥರ ಎಲ್ಲ ಪೀಸ್ನೂ ಈಕ್ವಲಾಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಇನ್ನೂ ಮೊದಲನೇ ಪೀಸ್ ತೊಗೊಂಡು ಕೈಲಿ ಹಿಡ್ಕೊಂಡಿದ್ದೀನಿ, ಮೊಳೆ ಹೊಡಿತಾ ಇದ್ದೀನಿ. ಅದು ಹೆಂಗೋ ಗೊತ್ತಿಲ್ಲ, ಏನು ಮಿಸ್ ಆಯಿತು ಅಥವಾ ಯಾವುದೋ ಕಾಲ್ ಬಂತು ಅನಿಸುತ್ತೆ, ಆ ಟೈಮ್ಗೆ ಡಿಸ್ಟ್ರಾಕ್ಟ್ ಆದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಕಾನ್ಸಂಟ್ರೇಷನಿಂದ ವರ್ಕ್ ಮಾಡ್ತಿದ್ದೆ. ನನಗೇನು ಭಯ ಆಗಿರಲಿಲ್ಲ. ಬಟ್ ಒಂದೇ ಒಂದು ಭಯ ಇದ್ದಿದ್ದೇನೆಂದರೆ ಗರ್ಗಸದಿಂದ ಎಲ್ಲಿ ಕೈ ಕುಯ್ಕೊಂಡ್ಬಿಡ್ತೀನೋ ಅಥವಾ ತರ್ಚ್ಕೊಂಡ್ಬಿಡ್ತೀನೋ ಅಂತ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೆ. ಅದೆಲ್ಲ ನೀಟಾಗಿ ಮಾಡಿದ್ದೀನಿ. ಕಟ್ ಮಾಡುವಾಗ ಪ್ರತಿ ಪೀಸು ಕಟ್ ಮಾಡುವಾಗ ತುಂಬ ಕಷ್ಟ ಆಯಿತು, ಬಟ್ ಏನೂ ಮಾಡ್ಕೊಳ್ಲಿಲ್ಲ. ಆದರೆ ಮೊಳೆ ಹೊಡಿಬೇಕಾದ್ರೆ ಅದು ಹೆಂಗಿಟ್ಟಿದ್ದೋ ಕೈನ ನನಗೆ ನೆನಪಿಲ್ಲ ಪ್ರಾಪರಾಗಿ. ಸೀದಾ ಹೆಬ್ಬೆರಳ ಮೇಲೆ ಎಡಗೈ ಹೆಬ್ಬೆರಳನ್ನ ಗ್ರಿಪ್ಪಿಗೆ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಮರದ ಪೀಸ್ ಮೇಲೆ. ಅದ್ರ ಮೇಲೆ ಸಕ್ಕತ್ತಾಗಿ ಒಂದು ಸುತ್ತಿಗೆ ಏಟು ಬಿತ್ತು ರಪ್ ಅಂತ. ಏನಾಯ್ತಂತ ಗೊತ್ತಾಗಕ್ಕೆ ಮುಂಚೆನೇ ಒಂದ್ಸರಿ ಚುಳ್ಳಂತ ಪೇಯ್ನ್ ಒಳಗಿಂದ ಬಂತು. ಫಸ್ಟ್ ಅಲ್ಲಿಂದ ಎದ್ದೆ. ಅಂದರೆ ನಂಗೆ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆಲ್ರೆಡಿ. ನಾನು ಒಂದು 8th 9th ಇದ್ದಾಗ ನಮ್ಮ ಮನೆಗೆ ಒಂದು ರ್ಯಾಕ್ ಫಿಕ್ಸ್ ಮಾಡೋಕ್ಕೆ ಅಂತ ತಂದಿದ್ವಿ. ಆ ರ್ಯಾಕ್ನ ಫಿಕ್ಸ್ ಮಾಡೋಕ್ಕೆ ಬೇಡ ಅಂತ ಅಂದರು ನಮ್ಮ ಪೇರೆಂಟ್ಸು. ನಾನೇ ಹೋಗ್ಬಿಟ್ಟು ಒಂದು ಸ್ಪ್ಯಾನರ್ ತೊಗೊಂಡ್ಬಿಟ್ಟು ದೊಡ್ಡದಾಗಿ ಏನೋ ಸಾಧನೆ ಮಾಡ್ತೀನಿ ಅನ್ನೋ ಥರ ಹೋಗಿ ಆ ನಟ್ಗಳನ್ನೆಲ್ಲ ಟೈಟ್ ಮಾಡ್ತಾ ಇದ್ದೆ. ಅದು ಹೆಂಗೋ ಕೈ ಜಾರಿ ಮಿಸ್ಸಾಗಿ ಸೀದಾ ರ್ಯಾಕ್ದು ಎಡ್ಜ್ ಇರುತ್ತಲ್ವ, ಅದು ಕಬ್ಬಿಣದ ರ್ಯಾಕು, ತುಂಬ ಶಾರ್ಪ್ ಇತ್ತು ಎಡ್ಜ್ ಅನಿಸುತ್ತೆ. ಹೋಗಿ ಹೊಡ್ಕೋತು. ಹೆಬ್ಬೆರಳಿಗೆ ಆವಾಗಲೂ ಏಟಾಗಿತ್ತು. ಅದು ಹಾಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಯಾಕಂದರೆ ಬೇಡ ಅಂತ ಅಂದರೂ ಹೋಗಿ ಮಾಡಿದ್ದಾಳೆ. ಸೊ ಅಮ್ಮ ಸರ್ರೇ ಉಗೀತಾರೆ ಇವಾಗ ಅಂತ ಅಂದ್ಬಿಟ್ಟು ಮುಚ್ಚಿಟ್ಕೊಂಡಿದ್ದೆ. ಅದನ್ನು ಬಂದ್ಬಿಟ್ಟು ನಮ್ಮ ಅಪ್ಪ ಇದ್ದವರು ತೆಗಿ ಏನೂ ಆಗಿಲ್ಲ, ಅರಿಶಿನ ಹಚ್ಚೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ರು ಕೈ ಬೆರಳನ್ನ. ಆ ರಕ್ತ ಒಳಗಿಂದ ಹಿಂಗೆ ಬಂತಲ್ಲ, ಅಲ್ಲಿವರೆಗೂ ಅದ್ಮಿಟ್ಕೊಂಡಿದ್ದಕ್ಕೆ ಆ ಪ್ರೆಷರ್ ಇತ್ತಲ್ವ, ಅದು ಒಳಗಿಂದ ಝೀ ಅಂತ ಹಿಂಗೆ ಬಂತು. ಅದನ್ನು ನೋಡಿ ತಲೆ ಸುತ್ತ ಬಿದ್ದೋಗಿದ್ದೆ. ನನ್ನ ರಕ್ತ ನೋಡಿದ್ರೆ ನಾನೇ ತಲೆ ಸುತ್ತ ಬಿದ್ದೋಗ್ತೀನಿ, ಆ ರೇಂಜಿಗೆ ಸ್ಟ್ರಾಂಗ್ ನಾನು. ಸೊ ಇವತ್ತು ಹಾಗೆ ಆಗಿಬಿಟ್ರೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡೆ ನಾನು ಎದ್ದೋಗ್ಬಿಟ್ಟು ಫಸ್ಟು ಓಕೆ ಏನೂ ಆಗಲ್ಲ, ಇವಾಗ ಇದು ತುಂಬ ಉರಿಯೋಕ್ಕೆ ಮುಂಚೆ ಹೋಗ್ಬಿಟ್ಟು ಫಸ್ಟು ಕೈ ತೊಳ್ಕೊಂಬಿಟ್ಟು ಸ್ವಲ್ಪ ಮರದ ಪೀಸೆಲ್ಲ ಆಗಿರುತ್ತಲ್ಲ ಕೈ ತೊಳ್ಕೊಂಬಿಟ್ಟು ಅದ್ರೊಳಗೆ ಏನೂ ಹೋಗದೇ ಇರೋ ಥರ ನೋಡ್ಕೊಳ್ಳೋಣ ಅಂತ ಎದ್ದೋಗಿ ಕೈ ತೊಳ್ಕೊಂಡು ಒಂದು ಬ್ಯಾಂಡೇಡ್ ತೊಗೊಂಬಿಡೋಣ ಫಸ್ಟು. ಬ್ಲಡ್ ಫ್ಲೋ ಜಾಸ್ತಿ ಇತ್ತು. ಸುಮ್ಮನೆ ಹಿಂಗೆ ಕೈ ಹಿಡ್ಕೊಂಡ್ರು ಸಾಕು, ಹನಿತಾ ಇದೆ ಕೆಳಗಡೆ ಎಲ್ಲ, ಅಷ್ಟು ಬ್ಲಡ್ ಬರ್ತಾ ಇದೆ. ಸೊ ಫಸ್ಟ್ ಬ್ಯಾಂಡೇಡ್ ಹಾಕೊಂಬಿಡೋಣ ಅಂತ ಒಂದು ಮೆಡಿಕಲ್ ಬ್ಯಾಗ್ ಇದೆ ನನ್ನ ಹತ್ರ. ಏನೇ ಪ್ಯಾಡ್ಸು, ಆಯಿಂಟ್ಮೆಂಟ್ಸು, ಟ್ಯಾಬ್ಲೆಟ್ಸು ಏನೇ ಇದ್ರೂ ಅದರೊಳಗೆ ಹಾಕಿರ್ತೀನಿ. ಇದೆಯೋ ಇಲ್ವೋ ಅಂತ ಡೌಟಲ್ಲೇ ಅದನ್ನು ಫುಲ್ಲು ಒದ್ರಿ ಹಾಗೆ ಬಿಸಾಕ್ತೆ ಫ್ಲೋರ್ ಮೇಲೆ. ಎಲ್ಲ ಬಿದ್ದೋಯ್ತು.
ಕೊನೆಗೆ ಫೈನಲಿ ಬ್ಯಾಂಡೇಡ್ ಸಿಕ್ತು, ಒಂದೇ ಒಂದು ಇತ್ತು ನನ್ನ ಹತ್ರ, ಯಾವುದೋ ಹಳೇದು. ಅದನ್ನೇ ತೊಗೊಂಡು ಸದ್ಯಕ್ಕೆ ಹೆಂಗೋ ಇರಲಿ ಬಿಡಪ್ಪ ಅಂತ ಹಾಕ್ಕೊಂಡು ಇನ್ನೂ ಈ ಕಡೆ ತಿರುಗಿಲ್ಲ. ಸ್ವಲ್ಪ ನೀರು ಕುಡಿಯೋಣ, ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಅಂತ ಹಿಂದಕ್ಕೆ ತಿರುಗಿದಷ್ಟೇ ಗೊತ್ತು ನನಗೆ. ಆಲ್ಮೋಸ್ಟ್ ಒಂದು ನಿಂತಿದ್ದ ಜಾಗದಿಂದ 4-5 ಅಡಿ ಮುಂದೆ ಹೋಗಿ ಬಿದ್ದಿದ್ದೀನಿ ರಪ್ ಅಂತ. ನಂಗೆ ಗೊತ್ತಿಲ್ಲ, ದಡ್ಡಂತ ಸೌಂಡ್ ಬಂದಿದ್ದು ಒಂದು ಕಿವಿಗೆ ಕೇಳಿಸ್ತು ಅಷ್ಟೇ. ಬಟ್ ನಾನು ಬೀಳ್ತಿದ್ದೀನಿ, ನನಗೇನೋ ಏಟಾಗ್ತಿದೆ ಇವಾಗ, ನಾನು ಎಲ್ಲಿಗೆ ತಲೆಗಿಲೆ ಹೊಡ್ಕೊಳ್ತಾನಂದು ಅಂತ ಏನೂ ನಂಗೆ ಗೊತ್ತಿಲ್ಲ. ಫುಲ್ ಅನ್ಕಾನ್ಷಿಯಸ್. ಅದು ಏನಂದರೆ ಒಂದು ಬಕೆಟ್ ಥರ ಇತ್ತು, ನನ್ನ ಟಬ್ ಇತ್ತು, ಅದರೊಳಗೆಲ್ಲ ಒಂದಷ್ಟು ಐಟಮ್ಸ್ ತುಂಬಿಟ್ಟಿದ್ದೆ, ಕ್ರಾಫ್ಟಿಗೆ ಯೂಸ್ ಮಾಡೋ ಅಂಥ ಐಟಮ್ಸು. ಆಮೇಲೆ ನಂದು ಮೇಕಪ್ದೆಲ್ಲ ಸ್ವಲ್ಪ ಇತ್ತು, ಎಕ್ಸ್ಟ್ರಾ ಇದ್ದಿದ್ದು ನೈಲ್ ಪಾಲಿಶ್ಗಳು, ಅದು ಇದು ಎಲ್ಲ ಅದರೊಳಗೆ ಹಾಕಿ ಇಷ್ಟು ದೊಡ್ಡ ಟಬ್ ಒಳಗೆ ಇಟ್ಟಿದ್ದೆ. ಅದ್ರ ಮೇಲೆ ಬಿದ್ದಿದ್ದೀನಿ ನಾನು. ನನಗದು ಒಂದು ಚೂರು ಏಟಾಗಿರೋದು ಗೊತ್ತೇ ಆಗಿಲ್ಲ ನನಗೆ. ಅದ್ರ ಮೇಲೆ ಕರೆಕ್ಟಾಗಿ ನಾನು ಬೆನ್ನು ಬಿದ್ದಿದೆ. ಅದೇ ಥರ ನಾರ್ಮಲಾಗಿ ಕಾನ್ಷಿಯಸ್ ಆಗಿ ಇದಾಗ ಬಿದ್ದಿದ್ರೆ ಪಕ್ಕಾ ಬೆನ್ಮೂಳೆ ಮುರಿದೋಯ್ತು ಅನ್ನೋ ರೇಂಜಿಗೆ ಫೀಲ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಂಗೆ ಏನೂ ಗೊತ್ತಾಗಿಲ್ಲ. ದಡ್ಡಂತ ಸೌಂಡ್ ಬಂದಿದ್ದು ಮಾತ್ರ ನನ್ನ ಕಿವಿಗೆ ಕೇಳಿಸ್ತು ಅಷ್ಟೇ. ಅದೆಷ್ಟೊತ್ತು ಹಾಗೆ ಅನ್ಕಾನ್ಷಿಯಸ್ ಆಗಿದ್ದೆ ನಂಗೆ ಗೊತ್ತಿಲ್ಲ. ನಾನು ಯೂಶ್ವಲಿ ಸಾಂಗ್ಸ್ ಹಾಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಹಾಗೆ ಒಂದು ಪ್ಲೇ ಲಿಸ್ಟ್ ಓಡ್ತಾ ಇತ್ತು ಕನ್ನಡ ಸಾಂಗ್ಸ್ದು. ಅದರಲ್ಲಿ ಐ ಥಿಂಕ್ ನಾನು ಕೈ ಏಟ್ ಮಾಡ್ಕೊಂಡಾಗ 3ನೇ ಸಾಂಗೋ ಏನೋ ಬರ್ತಾಯಿತ್ತು ಅಂತ ಅನಿಸುತ್ತೆ. ನನಗೆ ಅಷ್ಟು ಸರಿಯಾಗಿ ನೆನಪಿಲ್ಲ, ಬಿಕಾಸ್ ಆ ಟೈಮಲ್ಲಿ ಅದನ್ನೆಲ್ಲ ಯಾರು ಅಬ್ಸರ್ವ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಎದ್ದ ಮೇಲೆ ಆ ಪ್ಲೇ ಲಿಸ್ಟೇ ಮುಗ್ದೋಗಿದೆ ಆ್ಯಕ್ಚುಲಿ. ಅದು ನನಗೆ ಯಾವಾಗ ಗೊತ್ತಾಯ್ತು ಅಂತಂದರೆ, ನೆಕ್ಸ್ಟ್ ಪ್ಲೇ ಲಿಸ್ಟ್ ಪ್ಲೇ ಆಗ್ತಾಯಿತ್ತು. ನನ್ನ ಫೇವ್ರೆಟ್ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿತ್ತು, ಯಾವುದೋ ಒಂದು ರ್ಯಾಂಡಮ್ ಆಗಿ ಪ್ಲೇ ಆಗ್ತಾಯಿತ್ತು. ಅದನ್ನು ನೋಡಿಬಿಟ್ಟು ಅಂದರೆ ಎಲ್ಲ ಕಾನ್ಷಿಯಸ್ ಬಂದು ನಾನು ಇನ್ನು ಸ್ವಲ್ಪ ನೀರು ಕುಡಿದು ಆ ಗಡ ಎಲ್ಲ ಕಡಿಮೆ ಆಗಿ ಇಡೀ ಫುಲ್ ಬಾಡಿ ಶಿವರ್ ಆಗ್ತಾಯಿತ್ತು. ಅದೆಲ್ಲ ಕಡಿಮೆ ಆಗಿ ಸ್ವಲ್ಪ ನಾನು ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡೆ. ಆವಾಗ ನಾನು ಯೋಚನೆ ಮಾಡಿದ್ದು, ಬಿದ್ದಿದ್ನಲ್ಲ, ಎಷ್ಟೊತ್ತು ಬಿದ್ದಿದ್ದೆ, ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ ನಂಗೆ ಗೊತ್ತಿಲ್ಲ. ಫೋನು ಈಚೆ ಟ್ರೈಪಾಡ್ ಮೇಲಿದೆ, ನಾನು ಒಳಗಡೆ ಬಿದ್ದಿದ್ದೀನಿ, ಡೋರ್ ಓಪನ್ ಇದೆ, ಒಬ್ಬಳೇ ಇದ್ದೀನಿ. ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. ಆಲ್ಮೋಸ್ಟ್ ಒಂದು 15 to 18 minutes ಮೋಸ್ಟ್ಲಿ ಅನ್ಕಾನ್ಷಿಯಸ್ ಆಗಿದೆ ಅಂತ ಅನಿಸುತ್ತೆ. ನಂಗೆ ಅನ್ಕಾನ್ಷಿಯಸ್ ಆದಾಗ ಹೆಂಗೆ ಫೀಲ್ ಆಗ್ತಿತ್ತು ಅಂತ ಅಂದರೆ, ಈಗ ಜೋರಾಗಿ ಏನಾದ್ರು ಹೊಡ್ತಾ ಬಿದ್ದು ಕೈ ಕಟ್ಟಾದಾಗ ಅಥವಾ ಕಾಲು ಕಟ್ಟಾದಾಗ ಅಥವಾ ಆಕ್ಸಿಡೆಂಟ್ಸ್ ಆದಾಗ, ಮೇಜರ್ ಆಕ್ಸಿಡೆಂಟ್ಸ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ಆ ಪರ್ಸನ್ ಒಳಗಿಂದ ಆ ರಕ್ತನ ಈಚೆ ಯಾರೋ ಎಳೀತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನನ್ನ ಕೈಗೆ ಒಂದು ಚಿಕ್ಕ ಗಾಯ ಆಗಿದ್ದಕ್ಕೇ ಹೊಟ್ಟೆ ಒಳಗಡೆ ಯಾವ್ಯಾವ ರೇಂಜಿಗೆ ಫೀಲ್ ಆಯಿತು ಅಂದರೆ, ನನಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ನಂಗೆ ಓಡ್ತಾ ಇದೆ, ರೋಡಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ಬಿದ್ದರೆ ಹೀಗೆ ಆಗುತ್ತಲ್ವಾ ಫೀಲಿಂಗು, ತುಂಬ ಬಾಯಾರಿಕೆ ಆಗುತ್ತಲ್ವಾ, ಅವಾಗ ಯಾರೂ ಬಂದು ನೀರು ಕೊಟ್ಟಿಲ್ಲ ಅಂದರೆ ಹೆಂಗಿರುತ್ತೆ ಪರಿಸ್ಥಿತಿ. ಲಿಟ್ರಲಿ ಹಾಗೆ ಇದೆ ನನಗೆ ಫೀಲಿಂಗ್. ಯಾಕಂದರೆ ನಾನು ನೀರು ತೊಗೊಂಡು ಕುಡಿಯೋಣ ಅಂತ ಬರೋಷ್ಟೊತ್ತಿಗೆ ಆಲ್ರೆಡಿ ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ, ತುಂಬ ಬಾಯಾರಿಕೆ ಆಗ್ತಿದೆ. ಎದ್ದು ನೋಡಿದ್ರೆ, ನಂಗೆ ಕಾನ್ಷಿಯಸ್ ಬಂದಮೇಲೆ ಎದ್ದು ನೋಡಿದ್ರೆ ಫುಲ್ ಸ್ವೆಟ್ ಆಗಿದ್ದೀನಿ ನಾನು. ಮುಖದ ಮೇಲೆ ನೀರು ಹರಿತಿದೆ. ಒಂದು 5 ರೌಂಡು ಗ್ರೌಂಡಲ್ಲಿ ಓಡಿ ಬಂದರೆ ಹೆಂಗಿರುತ್ತೆ ಸ್ವೆಟ್ಟು, ಆ ರೇಂಜಿಗೆ ಸ್ವೆಟ್ ಆಗಿಬಿಟ್ಟಿದ್ದೀನಿ ಕಂಪ್ಲೀಟ್ಲಿ. ಓ ಮೈ ಗಾಡ್. ನಾನು ಎದ್ದೇಳೋ ಅಷ್ಟೊತ್ತಿಗೆ ಅಲ್ಲಿ ಫ್ಲೋರ್ ಮೇಲೆ ಬಿದ್ದಿದ್ದು ರಕ್ತ ಎಲ್ಲ ಒಣಗೆ ಹೋಗ್ಬಿಟ್ಟಿತ್ತು ಕಂಪ್ಲೀಟಾಗಿ. ನನಗೆ ಆಮೇಲೆ ಮೂಕ ವಿಸ್ಮಿತ, ನನ್ನ ಬಗ್ಗೆ ನನಗೆ ಮೂಕ ವಿಸ್ಮಿತ ಆಗೋಗ್ಬಿಟ್ಟಿದೆ. ಮತ್ತೆ ಏನು ಮಾಡಿದೆ ಅಂದರೆ, ನಾನು ಅನ್ಕಾನ್ಷಿಯಸ್ ಆಗೋಕ್ಕೆ ಮುಂಚೆ ಅಥವಾ ಕೈ ಗೇಟ್ ಹಾಕೋಕ್ಕೆ ಮುಂಚೆ ಫಸ್ಟು ಮೊಳೆ ಹೊಡಿತಾ ಇದ್ದಿದ್ದು ಅವಾಗಿನ್ನು. ಸೊ ನಾನು ನೆನಪಿಸ್ಕೊಂಡೆ ವಾಪಸ್, ಇದರಿಂದ ತಾನೇ ಹಿಂಗಾಗಿದ್ದು, ಸರಿ ನಾಳೆ ಆದರೆ ಇನ್ನೂ ನೋವಾಗುತ್ತೆ ಕೈ ಜಾಸ್ತಿ, ಅದು ಏನಾಗುತ್ತೆ ನೋಡಬಿಡೋಣ. ಆಮೇಲೆ ಹೆಬ್ಬೆರಳು ಎಷ್ಟು ಯೂಸ್ ಆಗುತ್ತೆ ನಮಗೆ ಡೈಲಿ ಲೈಫಲ್ಲಿ ಅಂತ ಸ್ವಲ್ಪ ಅರ್ಥ ಆಗಲಿ ಅಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಕೂತ್ಕೊಂಡೆ. ಹೆಬ್ಬೆರಳನ್ನ ಮಾತ್ರ ನೀವು ಅಬ್ಸರ್ವ್ ಮಾಡ್ಬೋದು. ಅಷ್ಟೊತ್ತಿಗೆ ಆಲ್ರೆಡಿ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ, ಬ್ಯಾಂಡೆಡ್ ಎಲ್ಲ ಹಾಕ್ಕೊಂಡು ಬಂದು ಮತ್ತೆ ವಾಪಸ್ ಕ್ಯಾಮ್ರಾ ಆನ್ ಮಾಡಿಕೊಂಡು, ಫೋನ್ ಲಾಕೇ ಆಗೋಗ್ಬಿಟ್ಟಿದೆ ತುಂಬ ಹೊತ್ತು ಆಪ್ರೇಟ್ ಮಾಡ್ದೇ ಇರೋದಕ್ಕೆ, ಮತ್ತು ವಾಪಸ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡು ಸ್ಟಾರ್ಟ್ ಮಾಡಿ ಈ ಟೇಬಲ್ನ ಸರ್ಫೇಸ್ನ ಮುಗಿಸ್ದೆ. ಈಚೆ ಕೂತ್ಕೊಂಡು ಇಷ್ಟೆಲ್ಲ ಮಾಡಿ ಆಮೇಲೆ ಒಳಗಡೆ ತಂದು ಕಾಲು ಅದು ಇದು ಎಲ್ಲ ಅರೇಂಜ್ಮೆಂಟ್ಸ್ ಬೇಕಲ್ಲ, ಆ ಬಾಕ್ಸ್ಗಳು ಎಲ್ಲ. ಯಾಕಂದರೆ ಅವತ್ತು ಟೇಬಲ್ ಮಾಡೋದಕ್ಕೆ ಅಷ್ಟು ಲೆಂತಿಂದು ಮರದ ಪೀಸು ಒಂದೇ ಸೈಡಿಗೆ ಆಗೋ ಥರ ಇದ್ದಿದ್ದು ನನ್ನ ಹತ್ರ. ಸೊ ಏನು ಮಾಡಿದೆ ಅಂದರೆ, ಒಂದು ಸೈಡ್ ಅದನ್ನು ಮಾಡಿ, ಇನ್ನೊಂದು ಸೈಡ್ ನನಗೆ ವೇಸ್ಟ್ ಬಾಕ್ಸ್ಗಳಿತ್ತು ಒಂದಷ್ಟು ನನ್ನ ಹತ್ರ, ಅದನ್ನೆಲ್ಲ ಅರೇಂಜ್ ಮಾಡಿ
ಅದು ವೇಸ್ಟ್ ಬಾಕ್ಸ್ ಅಂದರೆ ಕಂಪ್ಲೀಟ್ಲಿ ವೇಸ್ಟ್ ಅಲ್ಲ, ನಾನು ಅದನ್ನು ಬಟ್ಟೆಗಳು ಅರೇಂಜ್ ಮಾಡೋದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಟೆಕ್ನಿಕ್ನು ಹೇಳ್ಕೊಡ್ತೀನಿ, ಹೇಗೆ ಯೂಸ್ ಮಾಡ್ಬೋದು ಆ ಥರ ಬಾಕ್ಸ್ಗಳನ್ನ ಅಂತ. ಅದನ್ನೆಲ್ಲ ಒಂದು ಸೈಡಿಗಿಟ್ಟು ಕಾಲು ಥರ, ಇನ್ನೊಂದು ಸೈಡಿಗೆ ಮರದ್ದೇ ಕಾಲು ಮಾಡಿ ಹಾಕಿ ಫೈನಲಿ ಒಂದು ಬ್ಯೂಟಿಫುಲ್ ಆಗಿರೋ, ತುಂಬ ಲೈಟ್ ವೆಯ್ಟ್ ಆಗಿರೋ, ಅಷ್ಟೇ ಸ್ಟ್ರಾಂಗ್ ಆಗಿರೋ ಫರ್ನಿಚರ್ನ ರೆಡಿ ಮಾಡಿದೆ. ಆಮೇಲೆ ಹೈಟ್ ನೋಡಿ, ನನಗೆ ಆಲ್ಮೋಸ್ಟು ಅಪ್ಪರ್ ಚೆಸ್ಟ್ವರೆಗೂ ಬರ್ತಾಯಿದೆ ಹೈಟು. ಅಷ್ಟು ದೊಡ್ಡ ಟೇಬಲ್ ಮಾಡಿದೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದ್ರ ಜೊತೆಗೆ 3 ದಿನ ಸಿಕ್ಕಾಪಟ್ಟೆ ನೋವನ್ನ ಅನುಭವಿಸಿದ್ದು ಆಯಿತು. ಆಮೇಲೆ ಅದ್ರ ಮೇಲೆ ಏನೇನು ಅರೇಂಜ್ ಮಾಡಿದೆ ಅಂತ ನೀವೇ ನೋಡಿ. ಇದೆಲ್ಲ ನನ್ನ ಡೈಲಿ ವೇರ್ಸು, ಇಲ್ಲಿಂದ ಇಲ್ಲಿವರೆಗೂ. ಈ ಕಡೆ ಇರೋದೆಲ್ಲ ನಾನು ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಸ್ಗೆ, ಅಂದರೆ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರುತ್ತೆ ಅಥವಾ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಆ್ಯಂಕರಿಂಗ್ ಇರುತ್ತೆ, ತುಂಬ ಬೇಸಿಕ್ ಆಗಿರುವಂಥದ್ದು, ಆ ಥರದಕ್ಕೆ ಅಂಥದ್ದೆಲ್ಲ ಒಂದು ಸ್ವಲ್ಪ ಇಲ್ಲಿ ಹಾಕೊಂಡಿದ್ದೀನಿ. ಒಂದು 7-8 ಇದೆ, ಅದು ಅಷ್ಟೇ ಬಟ್ಟೆಗಳು. ಇನ್ನು ತುಂಬ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಮತ್ತು ತುಂಬ ಟ್ರೆಡಿಷ್ನಲ್ ವೇರ್ಸು, ಅದು ಫುಲ್ಲು ಗ್ರ್ಯಾಂಡ್ ಆಗಿರುತ್ತಲ್ಲ ಆ ಥರದ್ದು, ಅದಕ್ಕೊಂದು ಸಪ್ರೇಟ್ ಬ್ಯಾಗ್ ಇದೆ ದೊಡ್ಡದು. ಆ ಬ್ಯಾಗ್ ಒಳಗಡೆ ಎಲ್ಲ ತುಂಬಿಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಜೀನ್ಸ್ಗಳು ಅದನ್ನೆಲ್ಲ ಇಲ್ಲಿ ಹ್ಯಾಂಗ್ ಮಾಡೋಕ್ಕಾಗಲ್ಲ. ಸೊ ಜೀನ್ಸ್ನ ಹೇಗೆ ನೀಟಾಗಿ ಇಟ್ಕೊಳ್ಳೋದು, ಮತ್ತು ಬೇರೆ ಬೇರೆ ಪ್ಯಾಂಟ್ಗಳಿರುತ್ತೆ ಒಂದಷ್ಟು, ಅದು ಇಲ್ಲೆಲ್ಲ ಹಾಕೋಕ್ಕಾಗಲ್ಲ. ಕೆಲವೊಂದು ಟಾಪ್ಸ್ ಮಾತ್ರ ಹಾಕಿ 2 ಸೆಟ್ ಇರೋ ಅಂಥದ್ದೆಲ್ಲ ಇದ್ರ ಜೊತೆಗೆ ಅಲೈನ್ ಮಾಡಿದ್ದೀನಿ. ಒಂದು ಟಾಪ್ನ ಹೀಗೆ ಹಾಕಿ ಅದಕ್ಕೆ ಒಳಗಡೆ ಪ್ಯಾಂಟ್ನ ಮಡಚಿ ಹಾಕಿ ಇಟ್ಟಿದ್ದೀನಿ. ಬಟ್ ಜೀನ್ಸು ಮತ್ತು ಕರ್ಚೀಫ್ಸು, ಇನ್ನರ್ ವೇರ್ಸು ಮತ್ತು ಈ ಥರ ಗ್ಲೌಸ್ಗಳು, ಈ ಥರ ಒಂದು ಆಫನ್ ಆಗಿ ಯೂಸ್ ಮಾಡ್ತಿರ್ತೀವಿ, ಬಟ್ ಅದನ್ನು ಈಚೆ ತೆಗೆದಿಟ್ಬಿಟ್ರೆ ಸಾಕು ಎಲ್ಲೋ ಕಳೆದೋಗ್ಬಿಡುತ್ತೆ. ಆ ಥರ ಇರೋವಂಥ ಐಟಮ್ಸ್ನೆಲ್ಲ ಹೆಂಗೆ ನಾನು ಅಲೈನ್ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಹೆಂಗೆ ಅಂದರೆ, ನೀವು ಸುಮ್ಮನೆ ತೊಗೊಂಡೋಗಿ ಹಿಂಗೆ ಇಟ್ರು ನೀಟಾಗಿ ಅಲೈನ್ ಆಗಿರುತ್ತೆ, ಜಾಸ್ತಿ ಸ್ಪೇಸ್ ತೊಗೊಳ್ಳಲ್ಲ, ಆ ಥರ ಒಂದು ಪ್ಲ್ಯಾನು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನು ಮುಂದಕ್ಕೆ ಟ್ರಾವೆಲ್ ಬ್ಲಾಗ್ಸ್ ಬರ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಇಷ್ಟು ಕಂಟೆಂಟ್ ಇದೆ, 4 TB ಹಾರ್ಡ್ ಡಿಸ್ಕು ಫುಲ್ಲಾಗಿದೆ ಆಲ್ಮೋಸ್ಟ್. ಸೊ ಅದನ್ನು ಖಾಲಿ ಮಾಡೋದು ಒಂದು ಟಾಸ್ಕ್ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ, 1 ವರ್ಷದಿಂದ ಟ್ರಾವೆಲ್ ಮಾಡಿರೋ ಅಷ್ಟು ವೀಡಿಯೋಸ್ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬಂದಿದ್ದು, ಆದರೆ ಅದನ್ನೆಲ್ಲ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ಈಗ ಪಕ್ಕ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಹಾಕಲೇಬೇಕು ಕಂಟಿನ್ಯೂಸ್ ಆಗಿ ಅಂತ. ಸೊ ಅದು ಬರ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಐಡಿಯಾ ಇಷ್ಟ ಆಗಿದ್ರೆ, ಈ ಥರ ಏನು ಕಂಪ್ಯಾಟಿಬಲ್ ಆ್ಯಂಡ್ ಡೇಂಜರಸ್ ಐಡಿಯಾಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ಕೈ 1 ವಾರ ತೊಗೊಳ್ತು ಅನಿಸುತ್ತೆ ಹೀಲ್ ಆಗೋದಕ್ಕೆ. ಆಲ್ಮೋಸ್ಟ್ 1 ವಾರ ಆಯಿತು. ನೋವೆಲ್ಲ ಕಡಿಮೆ ಆಗಿ ಸ್ವಲ್ಪ ಸ್ಕಿನ್ನೆಲ್ಲ ಹಿಂಗೆ ಡೆವಲಪ್ ಆಗೋದಕ್ಕೆ. ನಿಜವಾಗ್ಲೂ ಆ 4-5 ಡೇಸ್ ಇದೆಯಲ್ಲ, ಸ್ಟಾರ್ಟಿಂಗ್ 4-5 ಡೇಸು ಒಂದು ಬ್ರಷ್ ಹಿಡ್ಕೋಬೇಕಂದ್ರೂ ಆಗ್ತಾಯಿಲ್ಲ ನನ್ನ ಕೈಲಿ. ಆವಾಗಲೇ ಗೊತ್ತಾಗಿದ್ದು ನನಗೆ ಹೆಬ್ಬೆರಳು ಎಷ್ಟು ಇಂಪಾರ್ಟೆಂಟು. ಲೆಫ್ಟ್ ಹ್ಯಾಂಡ್ ಆದರೂ ಕೂಡ ಹೆಬ್ಬೆರಳು ತುಂಬ ಇಂಪಾರ್ಟೆಂಟ್ ಅಂತ. ಅದೇ ಫಸ್ಟ್ ಡೇ ನೋವಾದಾಗಲೇ ಅದೇ ಕೈಯಲ್ಲಿ ಕೂತ್ಕೊಂಡು ಫುಲ್ ಆ ಟೇಬಲ್ನ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಟೇಬಲ್ ನೋಡಿದ್ರಲ್ಲ ನೀವು, ಅದನ್ನು ಇಟ್ ವಾಸ್. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.